ದೇಶದ ವಿವಿಧ ಭಾಗಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಚುನಾಯಿತ ದೀರ್ಘಾವಧಿಯ ಪ್ರಧಾನಮಂತ್ರಿ ರೆಕಾರ್ಡ್ ಆದ ನಂತರ, ಅಂದರೆ ಹಳೆಯ ರೆಕಾರ್ಡನ್ನು ಬ್ರೇಕ್ ಮಾಡಿ ಹೊಸ ರೆಕಾರ್ಡ್ ಸ್ಥಾಪನೆ ಮಾಡಿದ ನಂತರ, ಮೊದಲಿನ ರೆಕಾರ್ಡು 4399 ಇತ್ತು. ಒಂದು 8-10 ದಿವಸಗಳ ಮೊದಲು ಈ 4399 ದಿವಸವನ್ನು ದಾಟಿ ಶ್ರೀಮಾನ್ ಮೋದಿಯವರು ಮುಂದೆ ಹೋಗಿದ್ದಾರೆ. ಇದು ಕಂಟಿನ್ಯೂಸ್ಲಿ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್. ಹಾಗಾಗಿ ಇದರ ಅಂಗವಾಗಿ ಎಲ್ಲ ಜನಪ್ರತಿನಿಧಿಗಳು, ವಿಶೇಷವಾಗಿ ಭಾರತ ಸರ್ಕಾರದ ಜನಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಯೋಜನೆಯ ಮೂಲಕ ಯಾವ್ಯಾವ ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ, ಮುಗಿದು ಬಂದಿದ್ದಾವೆ, ಅದನ್ನು ನೋಡಿ ಅದನ್ನು ಸ್ಪೀಡಪ್ ಮಾಡಬೇಕು, ಅದರ ವೀಕ್ಷಣೆ ಮಾಡಬೇಕು. ಯಾವುದು ಶುರು ಮಾಡಬೇಕು ಅದನ್ನು ಬೇಗ ಶುರು ಮಾಡಬೇಕು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 2029ಕ್ಕೆ ಮತ್ತೊಮ್ಮೆ ಚುನಾವಣೆಗೆ ಹೋಗೋಕ್ಕಿಂತ ಮೊದಲು ಪ್ರಧಾನಮಂತ್ರಿಗಳದ್ದು ಯಾವತ್ತೂ ಒಂದು ಇನ್ಸ್ಟ್ರಕ್ಷನ್ ಇರ್ತದೆ, ಯಾವ ಕೆಲಸ ನಾವು ಶುರು ಮಾಡ್ತೀವಿ ಅದನ್ನ ಉದ್ಘಾಟನೆಯೂ ಆಗಬೇಕಂತೇಳಿ. ಅದು ಪ್ರಧಾನಮಂತ್ರಿಗಳೇ ಹಿಂದಿ ಒಳಗೆ ಹೇಳ್ತಾರಲ್ಲ, ಆಟಿಕೆ ಹುಯೆ ಲಟಿಕೆ ಹುಯೆ, ಆ ರೀತಿ ಆಗಬಾರ್ದು ಅಂಥೇಳಿ ಪ್ರಮುಖವಾದಂಥ ನಿಮ್ಮ ಕ್ಷೇತ್ರದಲ್ಲಿ 2-3 ಪ್ರಾಜೆಕ್ಟ್ ಏನು ನಡೆದಾವೆ ಅದರಲ್ಲಿ ವಿಸಿಟ್ ಮಾಡಬೇಕು ಅಂತ ಕರೆ ಇದೆ. ಇನ್ಸ್ಟ್ರಕ್ಷನ್ ಅಲ್ಲ, ಒಂದು ಕರೆ ಇದೆ. ಯಾಕಂದರೆ ಅದು ಸ್ಪೀಡಪ್ ಆಗಬೇಕಂತ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಹುಬ್ಬಳ್ಳಿಯ ಈ ಕ್ರೀಡಾ ಸಮುಚ್ಚಯಕ್ಕೆ, ಕ್ರೀಡಾ ಸಂಕೀರ್ಣಕ್ಕೆ ನಾನು, ನಮ್ಮ ಮಹೇಶ್ ತೆಂಗಿನಕಾಯಿ ಅವರು, ಜ್ಯೋತಿ ಪಾಟೀಲ್ ಅವರು, ಮೇಯರು, ಉಪಮೇಯರ್ ಅಂತ ಸಂತೋಷ್ ಚವ್ಹಾಣ್ ಅವರು ಇಲ್ಲಲ್ಲಿ ನಾವು ನೋಡೋಕ್ಕೆ ಬಂದಿದ್ದೇವೆ. ಇದರ ಇತಿಹಾಸ ಒಂದು ಸರ್ತೆ ಹೇಳಿದ್ದೆ, ನಿಮಗೆ ಪುನಃಸ್ಮರಣೆಯನ್ನು ಮಾಡಲಿಕ್ಕೆ. ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿಯಲ್ಲಿ ಸ್ಯಾಂಕ್ಷನ್ ಆದಾಗ ನಿಮಗೂ ಗೊತ್ತಿದೆ, ಆ ಸಂದರ್ಭದಲ್ಲಿದ್ದಂಥ ಮಂತ್ರಿಗಳು, ನಾನು ಅವ್ರ ಕೆಟ್ಟ ಉದ್ದೇಶ ಮತ್ತೊಂದು ಅಂತ ಹೇಳೋದಿಲ್ಲ, 2016ರಲ್ಲಿ ಅವರು ಭಾಳಷ್ಟು ರೋಡ್ಗಳು ಇದ್ದ ಪ್ರಾಜೆಕ್ಟ್ಗಳನ್ನು ಅದನ್ನೇ ತಿರುಗಿ ಪುನಃ ಕನ್ಸ್ಟ್ರಕ್ಷನ್ ಮಾಡೋದು. ಯಾಕಂದ್ರೆ ಅವು ಒಳ್ಳೆ ಪ್ರಾಜೆಕ್ಟ್, ನಾನು ಟೀಕೆ ಟಿಪ್ಪಣಿಗೆ ನಾ ಇಲ್ಲಿ ಕೂತಿಲ್ಲ. ಆದರೆ ಒಂದು ಸರ್ತೆ ನನಗೆ ಪ್ರಧಾನಮಂತ್ರಿಗಳು ಕೇಳಿದರು, ಸ್ಮಾರ್ಟ್ ಸಿಟಿ ಒಳಗೆ ಏನು ನಡೆಸಿರಿ ನೀವು ಅಂತ. ನಾನು ಇವೆಲ್ಲ ಹೆಸರು ಹೇಳಿದ ನಂತರ ಪ್ರಧಾನಮಂತ್ರಿಗಳು ಹೇಳಿದರು, ನೀನು ಮಂತ್ರಿ ಇದ್ದಿ ಮತ್ತು ಭಾರತ ಸರ್ಕಾರದ ಎಂಬಿಷಿಯಸ್ ಪ್ರಾಡಕ್ಟು ಒಂದು ಪ್ರಾಜೆಕ್ಟು ಭಾರತ ಸರ್ಕಾರ ಈ ಕಾಲದಲ್ಲಿ ಇಂಥ ಸಮಯದಲ್ಲಿ ಆಯಿತು ಅನ್ನೋ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಂತ ಹೇಳಿದ್ರು. ಹೀಗಾಗಿ ಹಲವಾರು ಪ್ರಾಜೆಕ್ಟ್ಗಳನ್ನು ನಾವು ಆ ಟೈಮ್ದಲ್ಲಿ ಕೆಲವ್ರಿಗೆ ಬೇಜಾರನೂ ಆಗಿತ್ತು. ಆದರೆ ಈ ಫಂಡ್ ಡೈವರ್ಟ್ ಮಾಡಿ ಈ ಜಾಗವನ್ನು ಹುಡುಕಿ ನಾವಿಲ್ಲಿ ಒಂದು ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಇದ್ರಾಗ ಇಲ್ಲಿ ತನಕ 175 ಕೋಟಿ ರೂಪಾಯಿಯನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿವಿ. 22 ಗೇಮ್ಗಳಿದ್ದಾವೆ. ಮತ್ತು ಇಲ್ಲೇನು ಸ್ವಿಮ್ಮಿಂಗ್ ಪೂಲು ಇತ್ಯಾದಿ ಏನಿದೆ ಇವೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲುವಂಥದ್ದೇ ಇದೆ. ಅಂದರೆ ಅದಕ್ಕೆ ಯು ಕ್ಯಾನ್ ಕಂಪೇರ್ ಇಟ್, ಅಥವಾ ಅದೇ ಲೆವೆಲ್ಗಿದೆ. 95% ಫಿಸಿಕಲ್ ಪ್ರೋಗ್ರೆಸ್ ಆಗಿದೆ. ಫೈನಾನ್ಷಿಯಲ್ ಪ್ರೋಗ್ರೆಸ್ಸು 91% ಆಗಿದೆ. ಇದಕ್ಕೆ ಸಂಬಂಧಿಸಿದಂಥ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆಗೆ ಮತ್ತು ಮಹಾನಗರ ಪಾಲಿಕೆಯವರ ಜೊತೆಗೂ ನಾನು ಸತತವಾಗಿ ಮಾತನಾಡ್ತಾ ಇದ್ದೇನೆ. ಇಲ್ಲಿ ಆದಷ್ಟು ಬೇಗ ಇದನ್ನು ಪೂರ್ತಿ ಮುಗಿಸಿ ಇದನ್ನು ಉದ್ಘಾಟನೆಯನ್ನು ಮಾಡಿ. ಇದು ಉದ್ಘಾಟನೆ ಮಾಡೋಕ್ಕಿಂತ ಮೊದಲು ನಂದು ಆಗ್ರಹ ಇದೆ. ಯಾಕಂದ್ರೆ ಇದರ ವ್ಯಾಪ್ತಿ
ರಾಜ್ಯ ಸರ್ಕಾರದ ಮೇನ್ಲಿ ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ಗೆ ಒಳಪಟ್ಟು ಇರ್ತದೆ. ಯಾಕಂದರೆ ಅಲ್ಟಿಮೇಟ್ಲಿ ಲ್ಯಾಂಡ್ ಅವ್ರದ್ದು. ಆ ಹಿನ್ನೆಲೆ ಒಳಗೆ ನಾನು ರಾಜ್ಯದ ಸಂಬಂಧಿಸಿದ ಅಧಿಕಾರಿಗಳಿಗೆ, ಮಂತ್ರಿಗಳು ಇನ್ನೂ ಬಂದಿಲ್ಲ, ಸ್ಪೋರ್ಟ್ಸ್ ಮಿನಿಸ್ಟ್ರು ಆದಷ್ಟು ಪರಮೇಶ್ವರ ಸ್ಪೋರ್ಟ್ಸು ಕೊಟ್ಟಿದ್ದು ಹಂಗಾರೆ ನಾನು ಪರಮೇಶ್ವರ್ ಅವ್ರಿಗೂ ಮಾತಾಡ್ತೇನೆ. ಮತ್ತು ಹಿಂದಿನ ಇದಕ್ಕೆ ಸಂಬಂಧಿಸಿದ ಸೆಕ್ರೆಟರಿ ಎಲ್ಲರಿಗೂ ನಾನು ಮಾತಾಡಿದ್ದೆ. ಆದಷ್ಟು ಬೇಗ ಇದರ ಬಗ್ಗೆ ಒಂದು ತೀರ್ಮಾನ ಮಾಡಬೇಕು. ಯಾಕಂದ್ರೆ ಇದು ಖಾಲಿ ಬಿದ್ದರೆ ಭಾಳ ಸಮಸ್ಯೆ ಆಗ್ತದೆ. ಹಾಗಾಗಿ ಮತ್ತು ಇದು ನಡೆಸೋದು ಸಹಿತ ಸರ್ಕಾರ, ನನ್ನ ಪ್ರಕಾರ ಸರ್ಕಾರ ಮಹಾನಗರ ಪಾಲಿಕೆ ನಡೆಸಲಿಕ್ಕೆ ಆಗೋದಿಲ್ಲ. ಬೇಗ ನೀವು ಯಾವುದಾದ್ರೂ ಒಂದು NGO ವಹಿಸ್ಕೊಟ್ಟು ಅವರು ಇದನ್ನು ನಡೆಸಲಿಕ್ಕೆ, NGO ಅಥವಾ ಯಾರು ದೊಡ್ಡ ದೊಡ್ಡ ಕಂಪ್ನಿಗಳು ಯಾರು ಸ್ಪೋರ್ಟ್ಸಿಗೆ ಪ್ರೋತ್ಸಾಹ ಕೊಡ್ತಾರೆ ಆ ರೀತಿ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ದೊಳಗೆ ಮಾಡಲಿ. ನಿಮಗೇನಾರ ಸಹಾಯ ಬೇಕಂದ್ರೆ ನಾನು ಮಾಡೋಕ್ಕೆ ತಯಾರಿದ್ದೇನೆ. ಅದನ್ನು ದಯಮಾಡಿ ಬೇಗ ಮಾಡಬೇಕು. ಇದೊಂದು ಭಾಳ ಯುನಿಕ್ ಪ್ರಾಜೆಕ್ಟ್ ಆಗಿದೆ. 22 ಗೇಮ್ಸ್ಗಳು ಅಟ್ ಎ ಟೈಮ್ 22 ಗೇಮ್ಸ್ಗಳನ್ನು ಇಲ್ಲಿ ಆಯೋಜನೆ ಮಾಡ್ಬೋದು. ವಿವಿಧ ಗೇಮ್ಸ್ಗಳನ್ನು, ಸ್ವಿಮ್ಮಿಂಗ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಆನಂತರ ಸ್ನೂಕರ್ ಇರ್ಬೋದು, ಇಂಡೋರ್ ಗೇಮ್ಸ್ ಇರ್ಬೋದು. ಈ ರೀತಿ ಹಲವಾರು 22 ಗೇಮ್ಗಳಿಗೆ ಇಲ್ಲಿ ನಾವು ಪ್ರಾವಿಷನ್ ಇಟ್ಟಿದ್ದೇವೆ. ಹಾಗಾಗಿ ಇದು ಭಾಳ ಆಂಬಿಷಿಯಸ್ ಪ್ರಾಜೆಕ್ಟ್ ಇದೆ. ಪ್ರಧಾನಮಂತ್ರಿಗಳ ಆಮೇಲೆ ನಾನು ಪ್ರಧಾನಮಂತ್ರಿಗಳಿಗೊಮ್ಮೆ ಹೇಳಿದೆ, ಒಂದು ಅದ್ಭುತವಾದಂಥ ಸ್ಪೋರ್ಟ್ ಕಾಂಪ್ಲೆಕ್ಸ್ ಮಾಡ್ತಾಯಿದ್ರು ಅಂತ. ಅವರು ಭಾಳ ಸಂತೋಷವನ್ನು ಇದಕ್ಕೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಇದನ್ನು ಬೇಗ ಮುಗಿಸ್ಬೇಕು ಮತ್ತು ಮುಗಿಸಿದ ನಂತರ ಇದನ್ನು ಮೇಂಟೆನೆನ್ಸ್ಗೆ ಒಂದು ಬೇಗ ತೀರ್ಮಾನ ತೆಗೆದುಕೊಳ್ಬೇಕು ಅಂಥೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಆಗ್ರಹ ಮಾಡ್ತೀನಿ. ಉದ್ಘಾಟನೆಗೆ ಡೇಟ್ ನಿಗದಿಪಡಿಸಿಲ್ಲ. ಇದನ್ನು ಯಾರಾದರೂ ಇದಕ್ಕೆ ಸಂಬಂಧಿಸಿದಂಥ ಮಂತ್ರಿಗಳು ಅಥವಾ ಇನ್ನುಳಿದಂತೆ ಎಲ್ಲ ಸೇರಿದಂತೆ ಬೇರೆ ಏನಾದರೂ ಪ್ರಾಜೆಕ್ಟ್ ಇತ್ಯಾದಿ ಇದ್ದಾಗ ನೋಡಿಕೊಂಡು ಕೇಂದ್ರದ ಯಾರಾದರೂ ಪ್ರಮುಖ ಮಂತ್ರಿಗಳು ಈ ರೀತಿ ಕರೆದು ಮಾಡಿಸುವಂಥ, ಪ್ಲಸ್ ರಾಜ್ಯದಿಂದ ಯಾರು ಬರ್ತಾರೆ ಸ್ವಾಗತದ, ನಾವು ಅಷ್ಟೇನು ಮಾಡಲ್ಲ.